ಇದೊಂದು ತುಂಬ ಹಳೆ ಲೈನು. ಚಾಪೆವಾಲಲ್ಲಿ ಹೆಣ್ಣು, ಚಾಪೆವಾಲಲ್ಲಿ ಗಂಡು. ಆದರೆ ಗಂಡು ಮೇಲೆ ಅಂಥ ರೇಗ್ಗಳು ಬಂದಿಲ್ಲ. ಹೆಣ್ಣು ಮೇಲೆ ನೋಡ್ಬೋದು ಚಾಪೆವಾಲು ರೇಗ್ಗಳು ತುಂಬ ಚೆನ್ನಾಗಿದೆ. ಮತ್ತೇನೆಂದರೆ ಈ ಅಕ್ಕಿಗಳಲ್ಲಿ ತಲೆ ಮೇಲೆ ಒಂದು ಕಚ್ಪುಟ್ಟು ಬರುತ್ತೆ. ಗಂಡು ಹೆಣ್ಣು ಎರಡಕ್ಕೂ ನೋಡ್ಬೋದು ತಲೆ ಮೇಲೆ ಕಚ್ಪುಟ್ಟಿದೆ. ಈ ಲೈನ್ಗಳಲ್ಲೇ ಬರೋದೇ ಹಿಂಗೇನೆ, ತಲೆ ಮೇಲೆ ಕಚ್ಪುಟ್ಟು ಬರುತ್ತೆ. ಮತ್ತು ಹಕ್ಕಿ ಆಟ ಸಖತ್ ಲಾಂಗ್ ಟೈಮ್ ಇರುತ್ತೆ ಈ ಲೈನ್ಗೆ. ಗಂಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಬೋದು. ಲಕ್ವಾಗಳು ಯಾವ ಟೈಪಲ್ಲಿ ನಿಂತ್ಕೊಳ್ಳುತ್ತೆ ಹಂಗೆ ನಿಂತ್ಕೊಳುತ್ತೆ. ಇಲ್ಲಿ ನೋಡ್ಬೋದು ಎದೆನ ಮುಂದೆ ಮಾಡ್ಕೊಳುತ್ತೆ, ಕುತ್ತಿಗೆನ ಫುಲ್ ಎಸ್ ಟೈಪಲ್ಲಿ ಇಟ್ಕೊಳುತ್ತೆ. ಫುಲ್ಲು ಕುತ್ತಿಗೆನ ನೋಡ್ಬೋದು ಹೆಂಗೆ ಬೆಂಡ್ ಮಾಡಿ ನಿಂತ್ಕೊಳುತ್ತೆ ಅಂತ. ಈ ಲೈನಲ್ಲಿ ಆ ಸ್ಪೆಷಾಲಿಟಿ ಒಂದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹಳೇ ಲೈನು ಚಾಪೆ ಹೊಲ್ಗಳನ್ನೇ ಮ್ಯಾಚ್ ಮಾಡಿ ಮಾಡಿಸಿರೋದು. ಜಾಸ್ತಿ ಪುಟ್ ಮಾಡಿಸಿಲ್ಲ. ಒರಿಜಿನಲ್ ಚಾಪೆ ಹೊಲ್ಗಳೇನಿದೆ ಅವಲ್ಲೇ ಮಾಡಿಸಿರೋ ಬಂದ ಜೊತೆ ಇದನ್ನ ಚಿಕ್ಕ ಜೊತೆ ಅಂತ ಏನು ಮಾಡಿಟ್ಟಿದ್ದೀವಿ ಅದೇ ಜೊತೆನ ಕೊಡ್ತಾಯಿದ್ದೀವಿ. ನೋಡ್ಬೋದು ಇಲ್ಲಿ ಕ್ವಾಲಿಟೀಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ. ಡೈಲಿ ಸೀಸನ್ ಇರಲಿ ಸೀಸನ್ ಇಲ್ಲದೇ ಹೋಗಲಿ ಡೈಲಿ ಒಂದು 6 ಗಂಟೆ ಮೇಲೆ ಪಟ್ಟಗಳು ಹಾರಿಸ್ಕೊಬೇಕು. ಅದು ಬಿಸಿಲಾದರೂ ಇರಲಿ ಗಾಳಿ ಆದರೂ ಇರಲಿ ಹೆಂಗಾರೋ ಇರಲಿ 6 ಗಂಟೆ ಮೇಲೆ ಪಟ್ಟಗಳನ್ನ ಹಾರಿಸ್ಕೊಬೇಕು. ಒಳ್ಳೆ ಟೈಮಿಂಗ್ ಮಾಡ್ಕೊಂಬರ್ಬೇಕು ಪಟ್ಟಗಳು ಅಂತ. ಯಾರು ವೆಯ್ಟ್ ಮಾಡಿ ಇಸ್ಕೊತಾ ಇರ್ತೀರೋ ಅಂಥವ್ರಿಗೆ ಒಂದು ಒಳ್ಳೆ ಬಂದ ಜೊತೆ ಕೊಡ್ತಾಯಿದ್ದೀನಿ. ಸೀಸನ್ ಗಾಳಿನೇ ಇರಬೇಕಂತ ಅಲ್ಲ, ಸೀಸನ್ ಗಾಳಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಈ ಜೊತೆಯಲ್ಲಿ ಪಟ್ಟಗಳು ನಿಮಗೆ ಅನ್ಸೀಸನಲ್ಲೂ 6 ಗಂಟೆಯಿಂದ 6:30 ಹಿಂಗೆ ಹಾರ್ಕೊಂಬರುತ್ತೆ. ಸೀಸನ್ ಗಾಳಿಗೆಲ್ಲ ಹಕ್ಕಿಗಳು ತುಂಬ ಲಾಂಗ್ ಆಗುತ್ತೆ. 2 ಅಕ್ಕಿನೂ ನಿಂತ್ಕೊಳ್ಳೋ ಶೇಪು ಸ್ಟೈಲು ನೋಡ್ಬೋದು. ಗಿಡ್ಡಿ ಕಾಲಿರುತ್ತೆ. ಗಂಡು ನೋಡ್ಬೋದು ಬಣ್ಣ ಬಂದಿಲ್ಲ ಅಷ್ಟೇ, ಚಾಪೆಯಲ್ಲಿ ಬಣ್ಣ ಬಂದಿಲ್ಲ, ರೇಗ್ದರ್ ಬಣ್ಣ ಬಂದಿದೆ. ಆದರೆ ಕ್ವಾಲಿಟೀಸ್ ಅಂತೂ ಗಂಡು ಸಖತ್ ಕ್ವಾಲಿಟೀಸ್ ಇರುತ್ತೆ. ಅದು ನಿಂತ್ಕೊಳ್ಳೋ ಶೇಪು ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಹೆಣ್ಣು ಅಷ್ಟೇ ಸೂಪರ್ ಕ್ವಾಲಿಟಿದಿರುತ್ತೆ. ಬಾಜಿ ಬಂದ್ಬಿಟ್ಟು ಈ ಲೈನಲ್ಲಿ 6 ರಿಂದ 8 ರಾಕೆಟ್ ಬಾಜಿ ಇರುತ್ತೆ. ಒಂದೊಂದು ಬಾಜಿಗೂ ಹಾಕಿ 8 ರಿಂದ 10 ಅಡಿ ಮೇಲಾಗ್ಬಿಡುತ್ತೆ. ಈ ಜೊತೆಯಲ್ಲಿ ತುಂಬ ಸತಿ ಪಟ್ಟ ಮಾಡಿಸಿದ್ದೀವಿ, ತುಂಬ ಪಟ್ಟಗಳನ್ನ ಕೊಟ್ಟಿದ್ದೀವಿ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಒಳ್ಳೆ ಲಾಂಗ್ ಟೈಮ್ ಬಂದಿದೆ. ಗಂಡು ನೋಡ್ಬೋದು ಸಖತ್ತು ಉಗ್ರ ಮೇಲೆ ನಡೆಯುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಫುಲ್ಲು ಉಗ್ರ ಮೇಲೆ ನಡೆಯುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಒಂದು ಒಳ್ಳೆ ಹಳೆ ಲೈನ್ ಜಾತಿ ಇಡಬೇಕು, ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಅಕ್ಕಿ ಇಡಬೇಕು ಅಂತ ಚೂಸ್ ಮಾಡಿ ಇಸ್ಕೊಳ್ಳೋರಿಗೆ ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಬಂದ ಜೊತೆ ಕೊಡ್ತೀನಿ. ನೋಡ್ಬೋದು ಇಲ್ಲಿ ಸೂಪರ್ ಚಡಿಯಾಗೆ ಎಸ್ ಟೈಪ್ ಕುತ್ತಿಗೆಯಲ್ಲಿ ಪ್ಲಸ್ ಕತ್ನ ನೋಡ್ಬೋದು. ಹಿಂಭಾಗಕ್ಕೆ ಹಾಕ್ಕೊಂಡು ಫುಲ್ಲು ಉಗ್ರ ಮೇಲೆ ನಡೆಯೋ ಗಂಡಿದು. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ರೇಗ್ದಾರಲ್ಲಿ ಗಂಡು ತೋರಿಸ್ತೆ ಬಾಲಶೇಪ್ ಕೊಡಿ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದ ತಿರಿ ಎಲ್ಲ ಹೊಡೆದಿದ್ದೀವಿ. ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಸೂಪರಾಗಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಬ್ರೀಡಿಂಗ್ ಪರ್ಪಸ್ ಆಗಿರೋದಕ್ಕೆ ರೆಕ್ಕೆ ಎಲ್ಲ ಹೊಡೆದಿದ್ದೀವಿ. ಏನಂದರೆ ಸ್ವಲ್ಪ ಟೆಂಪರ್ ಲೈನ್ ಜಾಸ್ತಿ. ಗಂಡು ವೈಬ್ರೇಷನ್ ನೋಡ್ಬೋದು ಹಿಂಗೆ ಮಾಡ್ತಾ ಇರತ್ತೆ. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆ ಸಖತ್ತಾಗಿರುತ್ತೆ. ಪ್ಯಾಟ್ರನ್ ನೋಡ್ಕೊಬೋದು ಇಲ್ಲಿ ಫುಲ್ಲು ಚಡಿಯಾಗಿರುತ್ತೆ. ಹಿಂಗೆ ತಲೆ ಮೇಲೆ ಒಂದು ಕಚ್ಪುಟ್ಟು ಬರುತ್ತೆ. ಆಗಲೇ ಹೇಳಿದ್ದೀನಿ ಹಿಂಗೆ ಕಚ್ಪುಟ್ಗಳು ಬರುತ್ತೆ ಈ ಲೈನಲ್ಲಿ. ತಲೆ ಮೀಡಿಯಮ್ ಸೈಜ್, ಚೊಂಚು ಅಗ್ಲ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಫುಲ್ ಹಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸ್ ಓಡಕ್ಲ ಅನ್ನೋದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಅಗ್ಲ ಕಣ್ಣು ಇಟ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇರುತ್ತೆ. ಕಣ್ಣಲ್ಲಿ ನೋಡ್ಬೋದು ಒಂದು ಕಪ್ಪು ಮಚ್ಚೇನೂ ಇರುತ್ತೆ. ಬ್ರೀಡರ್ ಐಷನ್ಗೆ ಒಂದು ಸೂಪರ್ ಕ್ವಾಲಿಟಿಯಲ್ಲಿ ಗಂಡಿದ್ದು ಕಣ್ಣಿದೆ. ರಿಂಗ್ ನಂಬರ್ 1105. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಚಾಪೆ ಹೊಲಲ್ಲಿ ಹೆಣ್ಣು ತೋರಿಸ್ತೆ ಬಾಲಶೇಪ್ ನೋಡಿ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ 3 ತಿರಿನೂ ನೋಡ್ಬೋದು. ಒಂದೇ ಸಮ ಇರುತ್ತೆ. ವೈಬ್ರೇಷನ್ ಅನ್ನೋದು 2 ಅಕ್ಕಿಯಲ್ಲೂ ನೋಡ್ಬೋದು. ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ಹಿಂಗೆ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆ ಇವೆಲ್ಲ ನೋಡ್ಬೋದು. 2 ಅಕ್ಕಿನೂ ಸೂಪರ್ ಆಗಿರುತ್ತೆ. ಬಣ್ಣ ನೋಡ್ಬೋದು ಚಾಪೆಗಳ ಬಣ್ಣ ಸೂಪರಾಗಿ ಬಂದಿದೆ. ಇದರಲ್ಲಿ ತಲೆ ಮೇಲೆ ನೋಡ್ಬೋದು ಹಿಂಗೆ ಒಂದೇ ಒಂದು ಸಿಂಗಲ್ ಕಚ್ಬಿಟ್ಟು ಬರುತ್ತೆ. ತಲೆ ಮೀಡಿಯಮ್ ಸೈಜ್, ಚೊಂಚು ಅಗ್ಲ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸ್ ಹೊಡ್ಕೊಳ್ಳೋದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇರುತ್ತೆ. ಗಂಡು ಹೆಣ್ಣು ಎರಡೂ ನೋಡ್ಬೋದು ಮ್ಯಾಚಿಂಗ್ ಹೆಂಗೆ ಮಾಡಿದ್ದೀವಿ ಅಂತ. ಪಟ್ಟ ರಿಸಲ್ಟು ಅಷ್ಟೇ ನಿಮಗೆ
ಅನ್ಸೀಸನಲ್ಲೂ ಬಿಡ್ಕೊಬೋದು, ಸೀಸನಲ್ಲೂ ಬಿಡ್ಕೊಬೋದು. ಯಾವ ಟೈಮಲ್ಲಿ ಬಿಟ್ರೂ 6 ಗಂಟೆ ಮೇಲೆ ನಿಮಗೆ ಪಟ್ಟಗಳನ್ನ ಆರಾಮಾಗಿ ಹಾರಿಸ್ಕೊಬೋದು. ರಿಂಗ್ ನಂಬರ್ 2419.